ತಗೋ ಯಾವ್ದು ಬೇಕು ಇದು ತಗೋ, ಇದು ಚೆನ್ನಾಗಿ ಅನ್ನಾಗಿರುತ್ತೆ. ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿ ಒನ್ ಆರ್ ಡೂಯಿಂಗ್ ಗುಡ್. ಪ್ರಾಗ್ಯ ಬಂದು ಪಾರ್ಸಲ್ ಬಂದರೆ ಎಲ್ಲ ಅವಳೇ ಹಿಡ್ಕೊಂಡು ಹೋಗಬೇಕು ಅಂತ ಹಠ ಮಾಡ್ತಾಳೆ. ಸೊ ಇವತ್ತು ನಾನು ಕೆಲವೊಂದು ಅಂದರೆ ವೆಜಿಟೇಬಲ್ಸ್ ಎಲ್ಲ ಬುಕ್ ಮಾಡೋದಿತ್ತು. ಸೊ ಅದನ್ನ ಬುಕ್ ಮಾಡಿದ್ದೆ. ಅದರಲ್ಲಿ ಅವಳಿಗೆ ಬೇಕಾಗಿರೋ ಒಂದು ಐಟಮ್ ಇತ್ತು, ಹಾಗಾಗಿ ಅವಳೇ ಎತ್ಕೊಂಡು ಹೋಗ್ತಾ ಇದ್ದಾಳೆ ಅದನ್ನು. ತಿಂತ್ಯಾ ಮಮ್ಮಿಗೆ? ಇಲ್ಲಿ ಕಷಾಯ ಮಾಡಿಟ್ಟಿದ್ದು ನೋಡು, ಕಷಾಯ ಮಾಡಿಟ್ಟಿದ್ದು. ಇದು ಕುಡಿಬೇಕು, ಇದು ಕುಡಿಬೇಕು. ಯಾಕೆ ಅದು? ವಾಶ್ ಮಾಡಿದೆ ತಿನ್ಬಾರ್ದು, ವಾಶ್ ಮಾಡಿದೆ ತಿನ್ಬಾರ್ದು. ನಾನೇನಂದ್ರೆ ಚಳಿ ಇಷ್ಟರ ತನಕನೂ ಈ ಥರ ಟೇಸ್ಟ್ ಮಾಡಿಲ್ಲ. ನನ್ನ ಮಕ್ಕಳು ಕೂಡ ಕೇಳ್ತಾ ಇದ್ರು. ನಾನಂದ್ರೆ ಅದು ಶುಗರೆಲ್ಲ ಹಾಕಿರ್ತಾರಲ್ಲ, ಡಿಪ್ ಮಾಡಿಟ್ಟಿರೋದು, ಅದೇನು ನಂಗೆ ಗೊತ್ತಿಲ್ಲ ಪ್ರೊಸೀಜರು. ಸೊ ಆ ಥರ ಮಾಡಿರೋದನ್ನ ಮಾತ್ರ ತಿಂದಿರೋದು. ಸೊ ಟ್ರೈ ಮಾಡೋಣ ಅಂತ ತಗೊಬಂದು ನೋಡೋಣ ಹೇಗಿರುತ್ತೆ ಟೇಸ್ಟ್ ಅಂತ. ಫಸ್ಟ್ ಯಾವುದಕ್ಕೂ ವಾಶ್ ಮಾಡ್ಕೊಳ್ಳೋಣ. ತಗೋ ಯಾವ್ದು ಬೇಕು ಇದು ತಗೋ, ಇದು ಚೆನ್ನಾಗಿ ಅನ್ನಾಗಿರುತ್ತೆ ನೋಡು. ಪ್ರಾಪ್ತಿ ಇದು ತಗೋ, ಇದು ತಿಂದು ನೋಡು. ಮಮ್ಮಿ ತಿಂದು ನೋಡ್ತಾನೆ. ಹೆಂಗುಂಟು ಪ್ರಾಗ್ಯ? ಚಂದ ಉಂಟಾ? ಚೆನ್ನಾಗಿದೆಯಾ? ರೆಡ್ ಕಲರ್ ಆಗುತ್ತಾ? ಇವ್ರು ಇದನ್ನ ಆ್ಯಕ್ಚುಲಿ ಇಷ್ಟಪಟ್ಟು ತಿಂದರು. ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ನ ಸ್ಟಾಪ್ ಮಾಡೋಕ್ಕೆ ರೆಡಿ ಇರಲಿಲ್ಲ. ಆ್ಯಂಡ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದಿದ್ದು. ಒಂಥರ ಸ್ವೀಟಾಗಿ ತುಂಬ ಚೆನ್ನಾಗಿತ್ತು. ದೆನ್ ಇನ್ನೊಂದೇನೆಂದರೆ ಇದು ಬಂದು ಜೀರಿಗೆ ಕಷಾಯ. ಕುಡಿ ಕುಡಿ. ಅದು ಇದಿಲ್ಲ, ಕಹಿ ಇಲ್ಲ, ಸ್ಪೈಸ್ ಇಲ್ಲ ಮಗಳೇ. ಅದು ಖಾಲಿ ಮಾಡು, ಮತ್ತೆ ಬೇರೆ ಕೊಡ್ತೀನಿ ನಾನು, ಆಯಿತಾ? ಕೆಲವು ಮಕ್ಕಳು ಆ್ಯಕ್ಚುಲಿ ಜಾಸ್ತಿ ನೀರು ಕುಡಿಯೋದಿಲ್ಲ ಆ್ಯಂಡ್ ವಾಶ್ರೂಮಿಗೂ ಕರೆಕ್ಟಾಗಿ ಹೋಗೋದಿಲ್ಲ. ಆ್ಯಂಡ್ ಯೂರಿನೆಲ್ಲ ಜಾಸ್ತಿ ಸ್ಮೆಲ್ ಇರುತ್ತೆ ನೀರು ಜಾಸ್ತಿ ಕುಡಿದೇ ಇದ್ದಾಗ. ಸೊ ಆ ಥರದವ್ರಿಗೆಲ್ಲ ಇದನ್ನು ಕೊಟ್ಟರೆ ತುಂಬ ಒಳ್ಳೆಯದು. ಆ್ಯಂಡ್ ಡೈಜೆಷನ್ ಇಶ್ಯೂಸ್ಗೆ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಯಾವಾಗಾದರೂ ಒಂದ್ಸಲ ನಾನು ಇದನ್ನ ಮಾಡಿಕೊಡ್ತಾ ಇರ್ತೀನಿ. ಇವಾಗ ನಾವು ಟೀ ಕುಡಿಬೇಕಾದ್ರೆ ಕೆಲವೊಂದು ಸಲ ಮಕ್ಕಳು ಟೀ ಕೇಳ್ತಾರಲ್ಲ, ಆ ಟೈಮಲ್ಲಿ ಅವ್ರಿಗೆ ಇದನ್ನು ಮಾಡಿಕೊಡ್ಬೋದು. ಮನೇನ ಒಂದು ಸ್ವಲ್ಪ ಡೆಕೋರ್ ಮಾಡಬೇಕು ಅಂತ ಯಾವಾಗಿಂದನೂ ಅಂದ್ಕೋತಾ ಇದ್ದೆ. ಬಟ್ ಅದು ಆಗ್ತಾನೇ ಇರಲಿಲ್ಲ. ಏನಾದರೂ ಒಂದು ಬಂದು ಸ್ಟಾಪ್ ಆಗ್ತಾಯಿತ್ತು. ಎಷ್ಟೋ ಸಲ ಸ್ಟಾರ್ಟ್ ಮಾಡಿದ್ದೀನಿ ನಾನು, ಬಟ್ ಅದು ಮಿಡ್ಲಲ್ಲಿ ಹಾಗೆ ಸ್ಟಾಪ್ ಆಗ್ತಾಯಿತ್ತು. ಸ್ಪೆಷಲಿ ನನಗೆ ಹಾಲಲ್ಲಿರೋ ಸೋಫಾದ ಬ್ಯಾಕ್ ಸೈಡ್ ಆ್ಯಕ್ಚುಲಿ ವಾಲ್ ಇದೆಲ್ಲ, ಇದಕ್ಕೆ ಏನಾದರೂ ಒಂದು ಚೆನ್ನಾಗಿರೋ ಪೀಸ್ ತಂದು ಹಾಕಬೇಕು ಅಂತ ಕಾಯ್ತಾ ಇದೆ. ಆ್ಯಂಡ್ ಹೋದಲ್ಲೆಲ್ಲ ಹುಡುಕ್ತಾನೂ ಇದೆ ಏನಾದರೂ ಹಿಂಗೆ ಹೊರಗಡೆ ಸಿಗುತ್ತಾ ಅಂತ. ಬಟ್ ನನಗೆ ಅದು ಕರೆಕ್ಟಾಗಿ ಏನೂ ಸಿಗ್ತಾ ಇರಲಿಲ್ಲ. ಆ್ಯಂಡ್ ನನಗೆ ಅದು ಇಮ್ಯಾಜಿನ್ ಮಾಡೋದಕ್ಕಾಗ್ತಾ ಇರಲಿಲ್ಲ ಯಾವುದು ಹಾಕಿದರೆ ಚೆನ್ನಾಗಿರುತ್ತೆ ಅಂತ. ಬಟ್ ಈ ಸಲ ಏನಾದರೂ ಆಗಲಿ ಅಂತ ಹೇಳಿ ಆರ್ಡ್ರ್ ಮಾಡಿ ತರಿಸಿದ್ದು ಇದನ್ನು. ಈ ಸಲ ಆ್ಯಕ್ಚುಲಿ ಕೆಲವೊಂದು ಐಟಮ್ಗಳನ್ನ ತಂದಿದ್ದೆ ನಾನು. ಲಾಸ್ಟ್ ಟೈಮ್ ಲಾಗಲ್ಲೂ ನೋಡಿರ್ಬೋದು. ಮಿರರ್ ಈ ಥರ ಎಲ್ಲ ತೊಗೊಬಂದಿದ್ದೆ. ನಾನೆಲ್ಲನೂ ಹಾಗೆ ಒಂದೇ ಸಲ ತೊಗೊಂಬರೋದಿಲ್ಲ. ಒಂದಾದ ನಂತರ ಒಂದು ತೊಗೊಂಬರ್ತೀನಿ. ಒಂದರಿಂದ ಇನ್ನೊಂದಕ್ಕೆ ಮ್ಯಾಚ್ ಆಗೋ ಥರ ಹಿಡ್ಕೊಂಬರ್ತೀನಿ. ಇದು ಬಂದು ಆ್ಯಕ್ಚುಲಿ ಮೀಶೋದಿಂದ ತರಿಸಿದ್ದು. ಇನ್ನೊಂದು ವಾಲ್ ಆರ್ಟ್ ಕೂಡ ತೊಗೊಬಂದಿದ್ದೆ, ಅದು ಕೂಡ ಮೀಶೋದಿಂದಲೇ ಬುಕ್ ಮಾಡಿದ್ದು. ತುಂಬ ಹುಡುಕಿದ್ದೀನಿ, ನನಗೆ ಯಾವ ಥರ ಹಾಕಬೇಕು ಅಂತಲೇ ಗೊತ್ತಾಗಿರಲಿಲ್ಲ. ಆ್ಯಕ್ಚುಲಿ ಸಿಂಗಲ್ ಪೇಂಟಿಂಗ್ ತಗೊಳ್ಳೋದಕ್ಕೆ ನಂಗೆ ತುಂಬ ಇಷ್ಟ ಇತ್ತು. ಬಟ್ ಅದು ತರಿಸಿದ್ರೆ ಮೊಳೆ ಹೊಡಿಸ್ಬೇಕಾಗುತ್ತೆ. ಸೊ ಅದೆಲ್ಲ ನನಗೆ ಅಷ್ಟು ಇಷ್ಟ ಇರಲಿಲ್ಲ. ಆ್ಯಂಡ್ ಅದು ಆ ವಾಲ್ ತುಂಬ ದೊಡ್ಡದಾಗಿದೆ. ನಾನು ಆ ಥರ ವಾಲ್ ಪೇಂಟಿಂಗ್ ಹಾಕ್ತಾ ಇದ್ದೀನಿ ಅಂದರೆ ಅದು ಸ್ವಲ್ಪ ದೊಡ್ಡದಾಗಿದ್ದರೆ ಮಾತ್ರ ಅಲ್ಲಿಗೆ ಚೆನ್ನಾಗಿ ಕಾಣಿಸೋದು. ಸೊ ಅದಕ್ಕೆ ಏನು ಮಾಡಿದೆ ಅಂದರೆ ಈ ಥರ 3 ಪೀಸ್ ತೊಗೊಂಡ್ರೆ ಅದೊಂದು ಸ್ವಲ್ಪ ಡಿಸ್ಟೆನ್ಸಲ್ಲಿ ಹಾಕ್ತೀವಲ್ಲ, ಸೊ ಅವಾಗ ಕವರ್ ಆಗುತ್ತೆ ಅನ್ನೋ ಐಡಿಯಾದಿಂದ ನಾನು ಇದನ್ನ ತೊಗೊಬಂದಿದ್ದು. ಆ್ಯಂಡ್ ಇದು ಹುಕ್ಸ್ ಕೂಡ ಹಾಗೇ ಸ್ಟಿಕ್ ಮಾಡೋದು. ದೆನ್ ಆಮೇಲೆ
ಆಮೇಲೆ ಅದನ್ನ ರಿಮೂವ್ ಮಾಡೋದಕ್ಕೂ ಆಗುತ್ತೆ. ಸೊ ಆ ಥರ ನಾನು ತರಿಸಿರೋದು. ದೆನ್ ಇದನ್ನು ಏನಂದರೆ ಮೆಷರ್ ಮಾಡಿ ಹಾಕಬೇಕಾಗುತ್ತೆ ಒಂದರಿಂದ ಇನ್ನೊಂದಕ್ಕೆ, ಅದು ಸೇಮ್ ಡಿಸ್ಟೆನ್ಸಲ್ಲಿ ಇರಬೇಕಾಗುತ್ತೆ. ಕೊನೆಗೂ ಹೆಂಗೋ ಮಾಡಿ ಫಿಕ್ಸ್ ಮಾಡಿ ಆಯಿತು. ಆ್ಯಂಡ್ ಇದು ಕೂಡ ಹಾಗೇ ಮೀಶೋದಿಂದಲೇ ಬುಕ್ ಮಾಡಿದ್ದು. ಇದಕ್ಕೆ ಎಷ್ಟು 110 or 20 ಕೊಟ್ಟಿದ್ದೀನಿ. ಇದು ಆ್ಯಕ್ಚುಲಿ ಆ ಪ್ಲೇಸಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ವರ್ತ್ ಇಟ್ ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ಸ್ಟಿಕ್ಕಿಂಗಿಗೆ ಕೊಟ್ಟಿರ್ತಾರೆ ಡಬಲ್ ಸೈಡ್ ಟೇಪು, ಅದನ್ನ ಸ್ಟಿಕ್ ಮಾಡಿದರೆ ಆಯಿತು. ಅದು ಚೆನ್ನಾಗಿದೆ, ವರ್ತ್ ಇದೆ. ಬಟ್ ಏನಂದರೆ ನಮ್ಮ ಹಾಲಿಗೆ ಒಂದು ಸ್ವಲ್ಪ ಚಿಕ್ಕದಾಯಿತು ಅಂತ ಅನ್ನಿಸ್ತು. ಬಿಕಾಸ್ ನಮ್ಮ ಹಾಲ್ ಮತ್ತು ವಾಲ್ ಅದೆರಡು ಚಿಕ್ಕ ವಾಲ್ ಆದರೆ ಅದು ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ಆ ವಾಲ್ ಆರ್ಟ್ ಬಂದು ಅದು ಮೆಟಲಲ್ಲಿ ಮಾಡಿರೋದು, ಇದೊಂಥರ ಪ್ಲೈವುಡ್ಡಲ್ಲಿ ಇದೆ ಇದು. ಬಟ್ ಓಕೆ, ಕೊಟ್ಟಿರೋ ಪ್ರೈಸಿಗೆ ವರ್ತ್ ಅಂತಲೇ ಅನ್ನಿಸ್ತು. ನಿಮಗೆ ಯಾವುದಾದ್ರೂ ಪ್ರಾಡಕ್ಟಿದು ಲಿಂಕ್ ಬೇಕಂದರೆ ಇನ್ಸ್ಟಾಗ್ರಾಮ್ ID ಕೊಟ್ಟಿರ್ತೀನಿ, ಅಲ್ಲಿ ಬಂದು ಮೆಸೇಜ್ ಹಾಕಿ ನಾನು ಕಳಿಸ್ತೀನಿ. ನಮ್ಮನೆ ಎದುರುಗಡೆ ಈ ಥರ ಒಂದು ಸ್ವಲ್ಪ ಸ್ಪೇಸ್ ಇದೆ. ಸೊ ಅಲ್ಲಿ ಬಂದು ಇವಳು ಕೂತ್ಕೊಂಡು ಡ್ರಾಯಿಂಗ್ ಮಾಡ್ತಾ ಇದ್ಳು. ಆ್ಯಕ್ಚುಲಿ ಇದು ಅವಳು ಫೇವ್ರೆಟ್ ಥಿಂಗು. ಸೊ ಹೊರಗಡೆ ಕೂತ್ಕೊಂಡು ಮಾಡ್ತಾ ಇದ್ಲು ಇವತ್ತು. ಏನದು? ಇವ್ರು ಆ್ಯಕ್ಚುಲಿ ನಮ್ಮ ಮನೆ ಹೊಸ ಮೆಂಬರ್ ಅಂತಲೇ ಹೇಳ್ಬೋದು. ಇದರ ಹೆಸರು ಬಂದು ಪ್ಯಾರೋ. ಆ್ಯಕ್ಚುಲಿ ಇದನ್ನು ನನ್ನ ಹಿಡ್ಕೊಬಂದಿದ್ದು. ನನಗೆ ಆ್ಯಕ್ಚುಲಿ ನನ್ನನ್ನು ಗೊತ್ತಿರೋರಿಗೆ ಒಂದು ಸ್ವಲ್ಪ ಗೊತ್ತಿರ್ಬೋದು, ನನಗೆ ಪೆಟ್ಸ್ ಅಂದರೆ ತುಂಬ ಇಷ್ಟ. ಡಾಗ್ ಎಲ್ಲ ತುಂಬ ನಾನು ಚಿಕ್ಕದಿಂದನೂ ಇಷ್ಟಪಡ್ತಾ ಇದೆ ಆ್ಯಂಡ್ ಸಾಕ್ತಾ ಇದೆ ನಾನು. ಬಟ್ ಸಿಟಿಗೆ ಬಂದ ನಂತರ ಒಂದು ಸ್ವಲ್ಪ ಅದು ಕಷ್ಟ. ಅಂದರೆ ಓಕೆ, ಬಟ್ ಅದನ್ನ ಹೊರಗಡೆ ಹೋಗೋವಾಗ ಅದನ್ನ ಕರ್ಕೊಂಡು ಹೋಗೋದು, ದೆನ್ ಯಾಕೆ ವಾಶ್ರೂಮಿಗೆಲ್ಲ ಟ್ರೈನ್ ಮಾಡೋದು, ಅದೆಲ್ಲ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಮಗೆ ಇಲ್ಲಿ ಒಂದು ಸ್ವಲ್ಪ ಸಾಕ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಇದು ಆ್ಯಕ್ಚುಲಿ ನಾವು ಮನೆಗೆ ಊರಿಗೆ ತೊಗೊಂಡೋಗೋದಕ್ಕೆ ಅಂತಲೇ ತೊಗೊಬಂದಿದ್ದು. ಬಟ್ ಇವಾಗ ಅದು ನಮ್ಮ ಜೊತೆನೇ ಇದೆ. ತುಂಬ ಫ್ರೆಂಡ್ಲಿ ಆಗಿದೆ, ಸ್ಪೆಷಲಿ ಮಕ್ಕಳ ಜೊತೆ ತುಂಬಾ ಇಷ್ಟಪಡುತ್ತೆ ಮಕ್ಕಳನ್ನ. ಆ್ಯಂಡ್ ಅದು ಇಲ್ಲಿ ತನಕನೂ ಮಕ್ಕಳಿಗೆ ಒಂದು ಸ್ವಲ್ಪನೂ ಹರ್ಟ್ ಮಾಡಿಲ್ಲ. ಆ್ಯಂಡ್ ಅವ್ರು ಸ್ಕೂಲಿಂದ ಬಂದ ತಕ್ಷಣ ಅದಕ್ಕೆ ಗೊತ್ತಾಗ್ಬಿಡುತ್ತೆ, ಬೊಬ್ಬೆ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ್ಯಂಡ್ ಇವ್ರು ಹೋಗ್ಬಿಟ್ಟು ಅದ್ರ ಜೊತೆ ಮಾತಾಡಿಸ್ಬೇಕು, ಈ ಥರ ಎಲ್ಲ ಅವ್ರ ಬಾಂಡಿಂಗ್ ಇದೆ. ಒಂಥರ ಮೆಂಬರ್ ಥರನೇ ಆಗೋಗಿದೆ, ಸ್ಪೆಷಲಿ ಮಕ್ಳ ಜೊತೆನೇ ಅಂತಲೇ ಹೇಳ್ಬೋದು. ನಮ್ಮ ಜೊತೆನೂ ಹಾಗೇನೆ, ನಾವೆಲ್ಲೋದ್ರೂ ನಮ್ಮ ಹಿಂದ್ಗಡೆನೇ ಬರ್ತದೆ, ಹೆಗಲ ಮೇಲೆ ಹತ್ತು ಕೂತ್ಕೊಳ್ಳೋದು, ಈ ಥರ ಎಲ್ಲ. ಬರೀ ಫ್ರೂಟ್ಸ್ ತಿನ್ನುತ್ತೆ ಅದು, ಗೊತ್ತಿಲ್ಲ ಅದಕ್ಕೆ ಆ್ಯಕ್ಚುಲಿ ನಮ್ಮ ಮಕ್ಳು ಯಾವ ಥರನೋ, ಸೊ ಆದರೂ ಅದೇ ಥರ ಬಿಹೇವ್ ಮಾಡುತ್ತೆ. ಸೊ ಇದಿಷ್ಟು ಇವತ್ತಿನ ಲಾಗ್ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಬಾಯ್.